ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಅಂತೂ ಇಂತೂ ದರ್ಶನ್ ರವರಿಗೆ ಮತ್ತೊಂದು ಕಂಟಕ ಶುರುವಾಯಿತು ಅಂತಾನೆ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ, ಇವತ್ತು ಮಧ್ಯಾಹ್ನ ಸುಪ್ರೀಂ ಕೋರ್ಟ್ಗೆ ಅನಿಲ್ ಸಿ ನಿಶಾನಿ ಅಂತ ಏನೊಂದು ಸರ್ಕಾರದ ಒಂದು ಪರ ವಕೀಲರೇನಿದ್ದಾರೆ, ಪೊಲೀಸ್ ಪರ ವಕೀಲರೇನಿದ್ದಾರೆ, ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅರ್ಜಿನ ಸಲ್ಲಿಸಿದಾಗಿದೆ. ಈ ಒಂದು ಅರ್ಜಿನ ಸಲ್ಲಿಸಿದಾಗಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಒಂದು ವಿಚಾರಣೆಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅದಕ್ಕಿಂತ ಮುಂಚೆ ಏನಾಗುತ್ತೆ, ಈ ಒಂದು ಅರ್ಜಿನ ಸಲ್ಲಿಸಿದ್ದಾರೆ. 7 ಜನ ಆರೋಪಿಗಳಿಗೆ ಒಂದು ನೋಟಿಸ್ ಇಶ್ಯೂ ಆಗುತ್ತೆ ಗುರು. ನೋಟಿಸ್ ನ ಕಳಿಸ್ತಾರೆ. 7 ಜನ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ. ಆಲ್ರೆಡಿ ಪವಿತ್ರ ಗೌಡ, ದರ್ಶನ್, ಅನುಕುಮಾರು, ಲಕ್ಷ್ಮಣ್ಣು, ನಾಗರಾಜು, ಒಂದಷ್ಟು ಜನಕ್ಕೆ 7 ಜನದ ಮೇಲೆ ಇವರು ಅರ್ಜಿನ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಇವತ್ತು ಮಧ್ಯಾಹ್ನ ಅರ್ಜಿನ ಸಲ್ಲಿಸಿದಾಗೋಗಿದೆ. ಇನ್ನೊಂದು ವಾರ ಅನ್ಕೊಂಡ್ರು ಪರವಾಗಿಲ್ಲ, ವಿಚಾರಣೆಗೆ ಬಂದೇ ಬರುತ್ತೆ. ಅಷ್ಟರಲ್ಲಿ ಇಷ್ಟು ಪ್ರೊಸೀಜರ್ ಇದೆ. ನೋಡೋಣ. ಇನ್ನ ಅಲ್ಲಿ ಒಂದು ನೋಟಿಸ್ ಬಂದ್ಮೇಲೆ ಇವರ ಪರ ವಕೀಲರು ಕೂಡ ಅಲ್ಲಿ ವಾದ ಪ್ರತಿವಾದಕ್ಕೆ ಹೋಗ್ತಾರೆ. 7 ಜನರ ಬೇಲ್ನ ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡಲೇಬೇಕು ಅಂತ ಒಂದು ಅರ್ಜಿ ಹಾಕಿದ್ ಆಗೋಗಿದೆ. ನೋಡೋಣ, ಇದ್ರ ಬಗ್ಗೆ ಇನ್ನೂ ಏನಾದ್ರೂ ಅಪ್ಡೇಟ್ಸ್ಗಳು ಸಿಕ್ಕಿದ ತಕ್ಷಣ ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ದರ್ಶನ್ ರವರ ಇವತ್ತಿನ ಅಪ್ಡೇಟು. ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.